ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಸೀಸನ್ನಲ್ಲಿ ಸಿಗುವಂಥ ಹಣ್ಣು ತರಕಾರಿನ ಆದಷ್ಟು ತಿನ್ನಬೇಕು. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆಯೇ ಹಲಸಿನಕಾಯಿ ಕೂಡ ಸೀಸನಲ್ ಫ್ರೂಟೇನೆ. ನಾನು ಕಳೆದ ಬಾರಿ ಹಲಸಿನಕಾಯಲ್ಲಿ ಕಬಾಬ್ ಮಾಡಿ ತೋರಿಸಿದ್ದೆ. ಆ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಅದೇ ಹಲಸಿನಕಾಯಿನ ಉಪಯೋಗಿಸಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಹಲಸಿನಕಾಯಿನ ಸಿಪ್ಪೆ ತೆಗೆದು ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಂಡು ಇದನ್ನು ಆದಷ್ಟು ಸ್ವಲ್ಪ ಮಜ್ಜಿಗೆನಲ್ಲಿ ನೆನೆಸ್ಕೋಬೇಕಾಗತ್ತೆ. ಈ ರೀತಿ ನೆನೆಸಲಿಲ್ಲ ಅಂದರೆ ನಿಮಗೆ ಹಲಸಿನಕಾಯಿ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಮಜ್ಜಿಗೆನಲ್ಲಿ ಹಲಸಿನಕಾಯಿನ ನೆನೆಸ್ಕೋಬೇಕು. ಅಕ್ಕಿನ ಕೂಡ ಒಂದು 10 ರಿಂದ 15 ನಿಮಿಷ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ಮಸಾಲೆ ಬೇಕಾಗತ್ತೆ. ಇದೇ ಮೇಯ್ನ್ ಮಸಾಲೆ ಇದಕ್ಕೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಬೇಕು. ನಿಮ್ಮ ಖಾರಕ್ಕೆ ತಕ್ಕನಾಗೆ ನೀವು ಖಾರನ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಜೊತೆಗೆ ಒಂದು 2 ಇಲ್ಕಷ್ಟು ಅಂದರೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಬೇಕು. ಹಾಗೆ ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, 2 ಏಲಕ್ಕಿ, 1 ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಬೇಕಾಗುತ್ತೆ. ಕಾಳು ಮೆಣಸನ್ನು ಕೂಡ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಪ್ರಮಾಣನ ನೋಡಿ ಹಾಕ್ಕೋಬೇಕು. ಈಗ ಎಲ್ಲದನ್ನು ನುಣ್ಣಗೆ ರುಬ್ಕೊಂಡು ನಾವೇನು ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಮಜ್ಜಿಗೆಯಿಂದ ತೆಗೆದುಬಿಟ್ಟು ಅದಕ್ಕೆ ನಾವು ಮಾಡಿಕೊಂಡಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದು ನೆನೆಯಕ್ಕೆ ಬಿಟ್ಟರೆ ಸಾಕು. ಈ ರೀತಿ ಕಲಿಸ್ಕೊಂಡು ನಾವು ಒಗ್ಗರಣೆ ಎಲ್ಲ ಮಾಡೋ ಅಷ್ಟರಲ್ಲಿ ಇದು ನೆನೆಯುತ್ತೆ. ಅಷ್ಟು ನೆಂದರೆ ಸಾಕು. ಇದಕ್ಕೆ ಒಳ್ಳೆ ಉಪ್ಪು ಖಾರ ಹಿಡಿದಿರುತ್ತೆ. ಹಾಗೆಯೇ ಹಲಸಿನಕಾಯಿನ ತುಂಬ ಸಣ್ಣದಾಗಿ ಹೆಚ್ಕೋಬೇಡಿ. ಸ್ವಲ್ಪ ದಪ್ಪ ಪೀಸಸ್ ಆಗಿದ್ದರೆ ಒಳ್ಳೆಯದು. ತುಂಬ ಸಣ್ಣಗೆ ಹೆಚ್ಕೊಂಡ್ರೆ ಅನ್ನದಲ್ಲಿ ಕದರೋಗೋಗ್ಬಿಡುತ್ತೆ. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೋಬೇಕು. ಇದೆರಡನ್ನು ಕಾದ್ಮೇಲೆ ಇದಕ್ಕೆ ಪಲಾವ್ ಎಲೆ ಹಾಕ್ಕೋಬೇಕು. ಪಲಾವ್ ಎಲೆ ಜೊತೆಗೆ ನಿಮಗೆ ಕಲ್ಲು ಹೂವು ಅಂತ ಸಿಗುತ್ತೆ. ಯಾವುದೇ ಬಿರಿಯಾನಿ ಮಾಡಿದಾಗಲೂ ಇದನ್ನು ಸ್ವಲ್ಪ ಹಾಕಿದಾಗ ನಿಮಗೆ ಬಿರಿಯಾನಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ 2 ದಪ್ಪನಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿನ ಹಾಕ್ಕೊಂಡು ಇದನ್ನು ಒಂದು 2 ರಿಂದ 3 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಆದಷ್ಟು ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಬಾಡಿದ್ಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡು ಹಲಸಿನಕಾಯಿಗೆ ಸೇರಿಸ್ಕೊಂಡಿದ್ವಿ ಅದನ್ನು ಈಗ ಇದಕ್ಕೇ ಸೇರಿಸ್ಕೊಂಡು ಬಿಡಬೇಕು. ಇದೆಲ್ಲದನ್ನು ಎಣ್ಣೆನಲ್ಲಿ ಫ್ರೈ ಆದಾಗ ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಹಲಸಿನಕಾಯಿನ ಒಂದು ಸರಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದೇ ರೀತಿ ಸುಮಾರು ವೆಜ್ಜು ಹಾಗೆ ನಾನ್ ವೆಜ್ ಬಿರಿಯಾನಿಗಳನ್ನ ತೋರಿಸಿದ್ದೀನಿ. ಒಂದು ಸರಿ ಇದನ್ನೆಲ್ಲ ನೀವು ನನ್ನ ಚಾನಲಲ್ಲಿ ನೋಡಿ ಹಾಗೆ ಟ್ರೈ ಕೂಡ ಮಾಡಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನೂ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಸಣ್ಣ ಟೀ ಸ್ಪೂನ್ ಆದರೆ ಸಾಕು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ. ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಗರಂ ಮಸಾಲನ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೋಬೇಕು. ಇದು ನಮಗೆ ಬಿರಿಯಾನಿನಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಈ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಎಣ್ಣೆ ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಆಗಲೇ ನಿಮಗೆ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರೋದು. ಈಗ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಫ್ರೈ ಆಗೋದಕ್ಕೆ ಬಿಡೋಣ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸಿದಾಗ ನಿಮಗೆ ಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ. ಈಗ ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು
ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೆನಪಿರಲಿ, ಎಲ್ಲದನ್ನು ಹಸಿ ಹಾಕಿರೋದ್ರಿಂದ ಇದು ಸರಿಯಾಗಿ ಫ್ರೈ ಆಗಲಿಲ್ಲ ಅಂದರೆ ನಿಮಗೆ ಆ ಹಸಿ ವಾಸನೆ ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ಈ ನೀರು ಕೂಡ ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಸುಮಾರು 3 ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಸಣ್ಣ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೋಬೇಕು. ಮೊಸರನ್ನು ಸೇರಿಸ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊಸರನ್ನ ಯಾವುದೇ ಕಾರಣಕ್ಕೂ ಹಾಕಿದ್ಮೇಲೆ ತಿರುಗಿಸ್ಕೊಳ್ದೇ ಇದ್ದರೆ ಮೊಸರು ಬಿಸಿಗೆ ಒಡೆದಂಗೆ ಆಗಿಬಿಡುತ್ತೆ. ಅದು ಒಂದು ರೀತಿ ಹುಳಿ ಟೇಸ್ಟ್ ಬಂದುಬಿಡುತ್ತೆ. ಹಾಗಾಗಿ ಯಾವಾಗಲೇ ಆಗಲಿ ಯಾವುದೇ ಅಡುಗೆಗಾಗಲಿ ಮೊಸರನ್ನ ಹಾಕಿದ್ಮೇಲೆ ಅದೆಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಅದನ್ನು ತಿರುಗಿಸ್ಕೋಬೇಕು. ಇಲ್ಲ ಅಂದರೆ ನಾವು ಮಾಡೋವಂಥ ಅಡುಗೆಯ ರುಚಿ ಕೂಡ ಹಾಳಾಗಿಬಿಡುತ್ತೆ. ಇದು ಒಂದು ಟಿಪ್ ಅಂತಲೇ ನೀವು ತಿಳ್ಕೊಬೋದು. ಈಗ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಾಗ ನಿಮಗೆ ಕಾಯಿ ಕೂಡ ಬೇಗ ಬೆಂದೋಗ್ಬಿಡುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ರೆಡಿಯಾಗಿದೆ. ಇದಕ್ಕೆ ನಾವು ನೀರು, ಅಕ್ಕಿ ಎಲ್ಲ ಸೇರಿಸ್ಕೋಬೇಕಾಗತ್ತೆ. ನಾನು ಇದೇ ರೀತಿ ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಹಳ್ಳಿ ಶೈಲಿಯ ಸಾಂಬಾರುಗಳನ್ನ ಕೂಡ ತೋರಿಸಿದ್ದೀನಿ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಅದರ ಪ್ಲೇ ಲಿಸ್ಟನ್ನು ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾವಾಗಲೇ ಆಗಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ಆದಷ್ಟು ಬಿಸಿ ನೀರನ್ನು ಹಾಕ್ಕೊಂಡ್ರೆ ನಿಮಗೆ ಅಡುಗೆ ಕೂಡ ಬೇಗ ಆಗುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ, ಹಾಗಾಗಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಈ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಈ ಹಂತದಲ್ಲೇ ನಾವು ಚೆಕ್ ಮಾಡ್ಕೋಬೇಕು. ನಂತರ ಮಾಡ್ಕೊಂಡಾಗ ಏನನ್ನು ಸೇರಿಸೋದಕ್ಕಾಗೋದಿಲ್ಲ. ಈಗ ನೀರು ಕೂಡ ಕುದೀತಾ ಇದೆ. ನಾವೇನು ಅಕ್ಕಿ ನೆನೆಸಿಟ್ಕೊಂಡಿದ್ವಿ ಅದನ್ನು ಈಗ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿನ ನೀವು ನಿಮ್ಮ ಚಾಯ್ಸು ಯಾವುದು ಬೇಕಾದರೂ ತೊಗೋಬೋದು. ಸೋನಾ ಮಸೂರಿ ಅಕ್ಕಿ, ಜೀರಾ ಸಾಂಬಾರು, ಬುಲೆಟ್ ರೈಸು, ಬಾಸುಮತಿ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ, ಮನೇಲಿ ಯಾವುದಿದೆಯೋ ಅದನ್ನು ತೊಗೊಳ್ಳಿ. ಈಗ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 2 ಕೂಗಷ್ಟು ಕೂಗಿಸ್ಕೊಂಡ್ರೆ ನಿಮಗೆ ರುಚಿಯಾದ ಹಲಸಿನಕಾಯಿಯ ಬಿರಿಯಾನಿ ರೆಡಿಯಾಗಿಬಿಡುತ್ತೆ. ಹಲಸಿನಕಾಯಿನಲ್ಲಿ ಇದೇ ರೀತಿ ನಾನು ಚಾಪ್ಸ್ ಕೂಡ ಮಾಡಿ ತೋರಿಸಿದ್ದೀನಿ, ಅದು ನಾಟಿ ಶೈಲಿಯಲ್ಲಿ. ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಕೂಗಷ್ಟು ಇದನ್ನು ಕೂಗಿಸ್ಕೊಂಡು ಬಿಡೋಣವಾ. 2 ಕೂಗಿದ ನಂತರ ನಾವು ಮಾಡಿದಂಥ ಬಿರಿಯಾನಿ ಹೇಗಾಗಿದೆ ಅಂತ ಚೆಕ್ ಮಾಡೋಣ. ಯಾವಾಗಲೇ ಆಗಲಿ ಅಕ್ಕಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿದಾಗ ನಿಮಗೆ ಅಕ್ಕಿ ಅಂದರೆ ಬಿರಿಯಾನಿನಲ್ಲಿ ತುಂಬ ರುಚಿಯಾಗಿ ಹಾಗೆ ಉದ್ದುದ್ರಾಗಿರುತ್ತೆ. ಈಗ ನೀವೇ ನೋಡ್ತಾ ಇರ್ಬೋದು, ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದೊಂದು ಸರಿ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಬಿರಿಯಾನಿ ನೋಡಿದಾಗ, ಇವರೇನಪ್ಪ ವೆಜ್ ಬಿರಿಯಾನಿ ಮಾಡಿದಾರಾ ಅಥವಾ ನಾನ್ ವೆಜ್ದಾ ಅಂತ ಅನ್ನಿಸ್ಬಿಡುತ್ತೆ. ಇದರಲ್ಲಿ ಇರುವಂಥ ಹಲಸಿನಕಾಯಿ ಪೀಸಸ್ನ ನೋಡಿದಾಗ ಇದು ವೆಜ್ ಬಿರಿಯಾನಿನೇ, ನಾನ್ ವೆಜ್ ಅಲ್ಲ. ಒಂದು ಸರಿ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮೊಸರು ಬಜ್ಜಿ ಜೊತೆಗಂತೂ ಸೂಪರಾಗಿರುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಫೋಟೋಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಕೂಡ ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.